ಆಲ್ ಇಂಡಿಯಾ ಮೊಬೈಲ್ ರಿಟೇಲರ್ಸ್ ಅಸೋಸಿಯೇಷನ್ ವತಿಯಿಂದ ದಕ್ಷಿಣ ಕನ್ನಡ ಉಡುಪಿ ರಿಟೇಲರ್ಸ್ ಅಸೋಸಿಯೇಷನ್ ಇಂಡಕ್ಷನ್ ಆಫೀಸ್ ಬ್ಯಾರಸ್ 2025-26 ಇದರಿಂದ ಪ್ರಮಾಣ ವಚನ ಕಾರ್ಯಕ್ರಮ ಕದ್ರಿ ಲಯನ್ಸ್ ಮಂದಿರದಲ್ಲಿ ನಡೆಯಿತು. ಅಧ್ಯಕ್ಷರಾಗಿ ಎ ಪ್ರಶಾಂತ್ ಶೆನಾಯ್, ಉಪಾಧ್ಯಕ್ಷರಾಗಿ ಇಮ್ತಿಯಾಸ್, ಕಾರ್ಯದರ್ಶಿಯಾಗಿ ಅರಿಹಂತ್ ಜೈನ್, ಕೋಶಾಧಿಕಾರಿಯಾಗಿ ರಾಘವೇಂದ್ರ ಪ್ರಭು ಅಧಿಕಾರ ಸ್ವೀಕರಿಸಿದರು. ಗೌರವ ಅಧ್ಯಕ್ಷರಾಗಿ ಗುರುದತ್ ಕಾಮತ್, ಸ್ಥಾಪಕ ಅಧ್ಯಕ್ಷ ಅಬ್ದುಲ್ ಸಲೀಂ ಸಂಘಟನೆಗೆ ಶಕ್ತಿ ತುಂಬುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಸಾಧಕರನ್ನ ಹಾಗೂ 20 ವರ್ಷಕ್ಕಿಂತ ಅಧಿಕ ಸೇವೆ ಸಲ್ಲಿಸಿದ ಪಾಲಿಕೆಯ ಕಾರ್ಮಿಕರನ್ನು ಅಭಿನಂದಿಸುವ ಕಾರ್ಯಕ್ರಮ ನಡೆಯಿತು. ನೂತನ ಅಧ್ಯಕ್ಷರಾಗಿ ಮಾತನಾಡಿ, ಸವಾಲು ತುಂಬಾ ಇದ್ದು ಒಗ್ಗಟ್ಟು ಇದ್ದು ಬಗೆಹರಿಸುವ ಎಂದು ಸಹಕಾರ ಯಾಚಿಸಿದರು. 2025-26ರ ಅಧ್ಯಕ್ಷರಕ್ಕೆ ನಾನು ಆಯ್ಕೆಯಾಗಿದ್ದೇನೆ. ಇಲ್ಲಿ ಸವಾಲುಗಳು ತುಂಬ ಇವೆ, ಸಮಸ್ಯೆಗಳು ತುಂಬ ಇವೆ. ನೀವೆಲ್ಲರೂ ಜೊತೆಗೂಡಿ ಈ 2025-26 ವರ್ಷವನ್ನು ನನ್ನ ಜೊತೆ, ನನ್ನ ಬೆನ್ನೆಲುಬಾಗಿ ನೀವೆಲ್ಲ ನಮಗೆ ಸಹಕಾರ ಕೊಡಬೇಕಂತ ನಿಮ್ಮಲ್ಲಿ ನಾನು ಕೇಳ್ಕೊತಿದ್ದೇನೆ. ಏಕೆಂದರೆ ನೀವೆಲ್ಲ ಒಟ್ಟಿದ್ದರಿಂದ ಮಾತ್ರ ಈ ಒಂದು ನಾವು ಏನೇ ಒಂದು ಸವಾಲು ಬಂದರೂ ಎದುರಿಸಲು ಸಹಾಯ ಆಗ್ತದೆ. ಹಾಗೆ ಎಲ್ಲರೂ ನನ್ನ ಜೊತೆ ನಿಂತು ಎಲ್ಲ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರ ಕೊಟ್ಟು ಪ್ರತಿಯೊಂದು ವಿಷಯದಲ್ಲಿ ನಿಮ್ಮ ಸಹಕಾರ ನಮಗೆ ತುಂಬ ಅಗತ್ಯ ಇದೆ. ರೋಹನ್ ಕಾರ್ಪೊರೇಷನ್ನ ಚೇರ್ಮನ್ ರೋಹನ್ ಮೊಂತೆರೋ ಅವರು ಮಾತನಾಡಿ, ಸಂಘಟನೆ ಇದ್ದಾಗ ಯಾವುದೇ ಬೇಡಿಕೆ ಈಡೇರಿಸಿಕೊಳ್ಳಲು ಸಾಧ್ಯ. ಇಂದು ಯಾವುದೇ ವ್ಯಾಪಾರ ಇರಲಿ ನಿತ್ಯ ಸವಾಲು ಎದುರಾಗುತ್ತಿದ್ದು ಒಕ್ಕೂಟದಿಂದ ಪರಿಹಾರ ದೊರಕಲಿದೆ. 3,600 ಕೋಟಿ ರೂಪಾಯಿ ವ್ಯಾಪಾರ ಸಣ್ಣ ವ್ಯಾಪಾರ ಅಲ್ಲ. ಇದನ್ನು ಮುಂದೆ ಮತ್ತಷ್ಟು ಬೆಳೆಯಲಿ ಎಂದು ಹೇಳಿದರು. ಹಾಗಾಗಿ ನಾನು ಈ ಅಸೋಸಿಯೇಷನ್ ಬಗ್ಗೆ ಹೆಮ್ಮೆ ಪಡ್ತೇನೆ. ಯಾಕೆ ಹೇಳಿದರೆ, ಒಂದು ಅಸೋಸಿಯೇಷನ್ ಇಂದು ಸಂಘಟನೆ, ಈ ಸಂಘಟನೆ ಇದ್ದರೆ ನಮಗೆ ಎಲ್ಲೂ ಫೈಟ್ ಮಾಡ್ಬೋದು. ನಾರ್ಮಲಿ ಸಂಘಟನೆ ಹೇಳುವಾಗ ನಾವು ಯೂನಿಟಿ ಇರುವುದಿಲ್ಲ, ಬಟ್ ನಿಮ್ಮಲ್ಲಿ ಯೂನಿಟಿ ಇದೆ. ನೀವು 450 ಮೆಂಬರ್ ಇದ್ದೀರಿ, ಹಾಗಾಗಿ ನೀವು ಏನೂ ಮಾಡಲು ಸಾಧ್ಯ. ಈಗ ನಮಗೆ ಯೂನಿಟಿ ಬೇಕು. ಯೂನಿಟಿ ಇದ್ದರೆ ಮಾತ್ರ ನಾವು ಏನನ್ನು ಸಬಲಿಸಬಹುದು. ಯಾಕೆ ಹೇಳಿದರೆ, ಇಂದು ವ್ಯಾಪಾರ ಮಾಡುವಾಗ ಯಾವುದೇ ವ್ಯಾಪಾರ ಆಗಲಿ ತುಂಬ ಸವಾಲುಗಳು ಬರ್ತವೆ, ದಿನನಿತ್ಯ ಸವಾಲುಗಳು. ಆ ಸವಾಲುಗಳು ಎದುರಿಸಬೇಕಾದ್ರೆ ಒಬ್ಬೊಬ್ಬರಿಂದ ಆಗುವುದಿಲ್ಲ. ಯೂನಿಟಿಯಾಗಿ ನಾವು ಒಟ್ಟಿಗೆ ಸೇರಿದರೆ ಮಾತ್ರ ಅದನ್ನು ನಾವು ವಿನ್ ಆಗ್ಬೋದು. ಅದಕ್ಕೋಸ್ಕರ ನೀವು ಎಲ್ಲರೂ ಉಡುಪಿ ಮಂಗಳೂರಿನ ಒಟ್ಟಿಗೆ ಆಗಿ ನೀವು ಯೂನಿಟಿಯಾಗಿದ್ದೀರಿ. ನೀವು ಒಂದು ಈ ಒಕ್ಕೂಟದಿಂದ ನಿಮಗೆ ಏನನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ನೀವು ಎಲ್ಲಿ ಹೋಗಲಿ, ನಾಳೆ ಏನೋ ಪ್ರಾಬ್ಲಮ್ ಬಂದರೂ ಸಾಲ್ವ್ ಮಾಡಲಿಕ್ಕೆ ಆಗ್ತದೆ. ಆಗೋದಿಲ್ಲ, ಇಂಪಾಸಿಬಲ್ ಹೇಳುವ ವಿಷಯವೇ ಇಲ್ಲ. ಹಾಗಾಗಿ ನನಗೆ ತುಂಬ ಖುಷಿ ಆಯಿತು. ಕ್ರಿಯೇಟಿವ್ ಎಜುಕೇಷನ್ ಫೌಂಡೇಶನ್ನ ಅಶ್ವಥ್ SL, ನಿಕಟಪೂರ್ವ ಅಧ್ಯಕ್ಷ ರಾಜೇಶ್, ಆದರ್ಶ್ MK, ರವಿಕುಮಾರ್ ಉಪಸ್ಥಿತರಿದ್ದರು.